ನಾನು ತೋರಿಸ್ತಾರೆ ಇಷ್ಟು ದೇವಸ್ಥಾನಗಳನ್ನು ನೀವು ನೋಡಬೇಕು ಅನ್ನೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾವಿವಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದ ಜಾಗನೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಈಗ ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ನೀರೆಲ್ಲ ಕಮ್ಮಿ ಆಗಿದೆ ತುಂಬ. ಸೇತುವೆ ಮುಗಿತಾನೆ ಬಂತು. ಸೊ ನೆಕ್ಸ್ಟ್ ನಾವು ಬಂದು ತಲುಪಿದ್ದೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಮುಂಬದಿ ನೋಡ್ಬೋದು ನೀವು. ನಂತರ ಪಕ್ಕದಲ್ಲಿ ದರ್ಶನಕ್ಕೆ ದಾರಿ ಅಂತ ಹಾಕಿದ್ರು. ಆ ಬೋರ್ಡ್ನ ನೋಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೋಯ್ತಾ ಇದ್ದೋ. ಅಲ್ಲೇ ಎಲ್ಲರೂ ಕೂತಿದ್ರು ಮತ್ತು ಜನನೂ ಕೂಡ ತುಂಬ ಜಾಸ್ತಿನೇ ಇದ್ದರು. ಗುರುವಾರ ಆದ್ದರಿಂದ ಎಲ್ಲರೂ ಅಲ್ಲಿ ರಾಯರ ದರ್ಶನ ಮಾಡಿಕೊಂಡು ಬರ್ತಕ್ಕಂಥ ಪ್ರವಾಸಿ ಸ್ಥಳಗಳು ಅಕ್ಕಪಕ್ಕ ಇರುವಂಥವೆಲ್ಲ ರಶ್ ಇರ್ತವೆ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಬಲಗಡೆ ಪಂಚಮುಖಿ ಪಾದರಕ್ಷೆಗಳು ಅಂತ ಇತ್ತು ಬೋರ್ಡು. ಅದನ್ನು ನೋಡ್ಬಿಟ್ಟು ನೋಡೋಣ ಅಂತ ಬಂದೆ. ಸೊ ಈಗ ಅದು ಪೂಜೆ ನಡೀತಾ ಇತ್ತು. ಈಗ ತೋರಿಸ್ತೀನಿ ನೋಡಿ ನಿಮಗೆ. ಪಂಚಮುಖಿ ಪಾದರಕ್ಷೆ ಅಂತೆ ಅದು. ಸೊ ತುಂಬಾ ದೊಡ್ಡದಾಗಿದೆ ಅದು ಪಾದರಕ್ಷೆ. ಮತ್ತು ಅಲ್ಲಿ ಒಬ್ಬರು ಅವರ ಭಕ್ತರು ನಿಂತಿದ್ದಾರೆ ಪಾದರಕ್ಷೆಗಳನ್ನು ಸ್ವಾಮಿಗೆ ಅರ್ಪಿಸಬೇಕು ಅಂತ ಹೇಳಿ. ನಂತರ ದೇವರ ದರ್ಶನಕ್ಕೆ ಹೋಗೋಣ ಅಂತ ಸರದಿ ಸಾಲಲ್ಲಿ ಹೋಗೋಣ ಅಂತ ನೋಡ್ದೋ. ತುಂಬಾ ರಶ್ ಇತ್ತು. ಯಾಕೋ 1 ಅವರ್ ಆದ್ರೂ ದರ್ಶನ ಆಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡಿ ಹಾಗೆ ಈ ಕಡೆ ಬಂದು ಅಲ್ಲಿ ಟಿಕೆಟ್ ಕೌಂಟ್ರ್ ಇತ್ತು. ಅಲ್ಲಿ ಬಂದು ಟಿಕೆಟ್ನ ತಗೊಂಡು, ಟಿಕೆಟ್ ಬೆಲೆ ಬಂದು 100 ರೂಪಾಯಿ ಇರುತ್ತೆ. ಸೊ ಸರದಿ ಸಾಲಿಗಿಂತ ಇದರಲ್ಲಿ ಬೇಗನೆ ಹೋಗ್ಬೋದಂತ ನಾವು ಬೇರೆ ದೇವಸ್ಥಾನ ಕ್ಯಾಚ್ ಮಾಡಬೇಕಿತ್ತು. ಅದರಿಂದ ಬೇಗನೆ ಹೋಗೋಣ ಅಂತ ಟಿಕೆಟ್ನ ಎಲ್ಲ ಫ್ಯಾಮಿಲಿ ಎಲ್ಲ ತೊಗೊಂಡು ಹೊರಟು. ಸೊ ಇದು ಬಂದು ದೇವಸ್ಥಾನದ ಹೆಬ್ಬಾಗಿಲಾಗಿದೆ. ಈ ಹೆಬ್ಬಾಗಿಲಲ್ಲಿ ಟಿಕೆಟ್ನ ಕೊಟ್ಟು ಹಾಗೆ ದೇವಸ್ಥಾನದ ಒಳಗಡೆ ಕೂಡ ಬಂದು ದೇವಸ್ಥಾನದ ಒಳಗಡೆ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ತೋರಿಸ್ತೀನಿ ನೋಡಿ. ಇದು ಬಂದು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡಿ ಇದೇನೆ. ಸೊ ಮುಂದೆ ಗ್ಲಾಸ್ ಫ್ರೇಮ್ ಹಾಕ್ಬಿಟ್ಟಿದ್ರು, ಅದರಿಂದ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ. ಬಂದು ಮೂಲ ವಿಗ್ರಹ. ಇದಕ್ಕೆ ಯಾವುದೇ ರೀತಿ ಲೋಹದ ಹೊದಿಕೆಯನ್ನು ಹಾಕಿಲ್ಲ. ಹಾಗೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಕೆಳಗಡೆ ಇಳಿತಾ ವಾಪಸ್ ಬಂದು ದೇವಸ್ಥಾನದಿಂದ ನಮ್ಮ ಹುಡುಗ ಶಾಸ್ತ್ರ ಕೇಳ್ತಿದ್ದ. ಅದನ್ನು ನೋಡಿಕೊಂಡು ಹಿಂದೆ ದೇವಸ್ಥಾನದ್ದು ವಾತಾವರಣ ಎಲ್ಲ ತೆಗಿಯೋಣ ಅಂತ ಬಂದೆ. ಇಲ್ಲೆಲ್ಲ ಗಿಣಿಶಾಸ್ತ್ರಗಳನ್ನ ಜಾಸ್ತಿ ಹೇಳ್ತಾರೆ, ಇಂಟ್ರೆಸ್ಟ್ ಇದ್ದವ್ರು ಕೇಳ್ಬೋದು. ಸೊ ಹಂಗೆ ನಮ್ಮ ಹುಡುಗರೆಲ್ಲ ಏನೋ ಡಿಸ್ಕಸ್ ಮಾಡ್ತಾಯಿದ್ರು ನೆಕ್ಸ್ಟ್ ಎಲ್ಲಿ ಹೋಗೋದು ಏನು ಅಂತ. ಅದನ್ನೆಲ್ಲ ಹಂಗೆ ವಿಡಿಯೋ ಮಾಡಿಕೊಂಡು ಪುಷ್ಪಕ ವಿಮಾನ ಅಂತ ಹಾಕಿದ್ರು. ಕಲ್ಲು ಮೇಲೆ ಕಲ್ಲು ಜೋಡಿಸಿರೋದು. ಎಷ್ಟು ದೊಡ್ಡ ದೊಡ್ಡ ಕಲ್ಲು ಅಂದರೆ ಟನ್ ಗಟ್ಟಲೆ ಬರುತ್ತೆ ಆ ಕಲ್ಲು. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಲ್ಲು ಅದು. ಯಾರು ಆ ಥರ ಜೋಡಿಸಿದ್ದಾರೆ ಅಂತಲೇ ಗೊತ್ತಾಗಲ್ಲ. ತುಂಬಾ ದೊಡ್ಡ ದೊಡ್ಡ ಕಲ್ಲಿದೆ. ಇದು ಬಂದು ದೇವಸ್ಥಾನದ ಸೈಡಲ್ಲಿದೆ. ಇಲ್ಲೂ ಕೂಡ ಮೆಟ್ಲಿದೆ. ಇಲ್ಲಿಂದ ಒಳಗಡೆ ಹೋಗ್ಬೋದೇನೋ ಅರ್ಚಕರು ಅಂತ ತಿಳ್ಕೊಬೋದು. ಮತ್ತು ಇಲ್ಲಿ ಬರ್ತಾಯಿದ್ರೆ ಇಲ್ಲೂ ಕೂಡ ಎಲ್ಲ ಫೇಮಸ್ ಅಲ್ಲಿ ತೋರಿಸ್ತಾರೆ ನೋಡಿ. ಇದೇ ಕಲ್ಲದು. ಇದು ಹಾಸಿಗೆ ಮತ್ತು ದಿಂಬು ಕಲ್ಲು ಅಂತ ಹಾಕಿದ್ದಾರೆ. ಸೊ ಇಷ್ಟು ದೊಡ್ಡ ಕಲ್ಲನ್ನ ಇದ್ರು ಹೇಗೆ ಜೋಡಿಸಿದ್ರು ಅಂತಲೇ ಗೊತ್ತಿಲ್ಲ ನೋಡಿ. ಎಷ್ಟು ಅಚ್ಚುಕಟ್ಟಾಗಿ ಮೆಜರ್ಮೆಂಟಲ್ಲಿ ಕೂರಿಸಿರೋ ಥರ ಇದೆ ಅದು ಕಲ್ಲು ನೋಡೋಕ್ಕೆ. ಇದೇ ಒಂಥರ ತುಂಬ ಆಕರ್ಷಣೆ ಆಗಿತ್ತು ಈ ಕಲ್ಲು. ಈಗ ದೇವಸ್ಥಾನದ ಹಿಂಬದಿ ಇರತಕ್ಕಂಥ ಇದು ಜಾಗ. ಈ ಕಲ್ಲನ್ನ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಫಿಲಪ್ ಆಗಿ ಕೂತಿದೆ ನೋಡಿ. ಅದು ಕಲ್ಲು ಸೆಲೆಕ್ಟ್ ನೋಡು ಕೂಡ ಅದೇ ಥರ ಇದೆ.
ದೇವಸ್ಥಾನದ ಹಿಂಭಾಗದಲ್ಲಿ ಈ ಥರ ಅಂಗಡಿಗಳಿದೆ. ಅಲ್ಲಿಂದ ಮುಂದೆ ಹೊರಟ್ರೆ ಅಲ್ಲೂ ಕೂಡ ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಹತ್ರ ಬಂದರೆ ಗೋಲಿ ಸೋಡಾ ಮತ್ತು ಬದನೆಕಾಯಿ ಬಜ್ಜಿನ ತುಂಬ ಜನ ಮಾರ್ತಾರೆ ಇಲ್ಲಿ. ಸೊ ಅದೇ ಇಲ್ಲಿ ವಿಶೇಷ. ಮತ್ತು ದೇವಸ್ಥಾನದ ಹತ್ರ ಹೋಗೋಣ ಅಂತ ನಡ್ಕೊಂಡು ಬಂದೆ. ಸೊ ಇದು ದೇವಸ್ಥಾನದ ಎಂಟ್ರಿ. ಇಲ್ಲೂ ಕೂಡ ಬೃಹದಾಕಾರದ ಬಂಡೆಗಳು. ಮುಂದೆ ಹೋದ ತಕ್ಷಣ ನಮಗೆ ದೇವಸ್ಥಾನದ ಅದೇ ಅಷ್ಟೇ ಚಿಕ್ಕ ದೇವಸ್ಥಾನ ಇದು. ಮೇಲೆಲ್ಲ ತೋರಿಸ್ತೀನಿ ನೋಡಿ ಎಷ್ಟು ಬಂಡೆಗಳೆಲ್ಲ ಇದೆ ಅಂತ. ಒತ್ತೊತ್ತಾಗಿ ಕೂತಿದೆ ಎಲ್ಲನೂ. ಹಾಗೆ ನೋಡ್ಬೋದು ಮೇಲ್ಗಡೆ ನೀವು ಕಲ್ಲೆಲ್ಲ ಎಷ್ಟು ಒಂದಕ್ಕೊಂದು ಒತ್ತೋ ಥರ ಯಾವ ಥರ ಕೂತಿದೆ. ಆ ಗ್ರಿಪ್ಪಲ್ಲಿ ಯಾವ ಥರ ಹಿಡ್ಕೊಂಡಿದೆ ನೋಡಿ ಅಲ್ಲಿ ಕಲ್ಲು. ಸಂಧಿ ಎಲ್ಲ ಇದೆ ಯಾವ ಥರ. ಸೊ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಮುಂದೆ ಎಲ್ಲ ಏನಿದೆ ಅಂತ ನೋಡೋಣ ಅಂತ ಹೋದೆ. ಅಲ್ಲಿ ಯಾರೋ ಕೂತಿದ್ರು, ಊಟ ತಿಂತಿದ್ರು ಒಬ್ಬರು ಸ್ವಾಮೀಜಿ. ಇಲ್ಲಿ ದೇವಸ್ಥಾನದ ಅರ್ಚಕರೇ ಆಗಿರ್ತಾರೆ. ಹಾಗೆ ಅಲ್ಲಿ ಏನಿದೆ ಮೆಟ್ಲೆಲ್ಲ ಇದೆ ಅಂತ ನೋಡೋಣ ಅಂತ ಮುಂದೆ ಬಂದೆ. ಇದು ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ದೀಪ ಉರಿತಾ ಇದೆ. ಹಾಗೆಯೇ ಇಲ್ಲಿ ಸೈಡಲ್ಲಿ ತೋರಿಸಿದ್ನಲ್ಲ ಅವಾಗಲೇ, ಆ ಬಂಡೆ ಹತ್ರ ಬಂದ ತಕ್ಷಣ ಅಲ್ಲಿ ಒಂದು ಗುಹೆ ಥರ ಇದೆ. ಕೂಡ ಗುಹೆ ಥರ ಇದೆ ನೋಡೋಕ್ಕೆ. ಸೊ ಅಲ್ಲಿ ಯಾರೊಬ್ಬರು ವಿಶ್ರಾಂತಿ ಪಡೀತಿದ್ರು. ನಂತರ ಈ ಕಡೆ ಲೆಫ್ಟಲ್ಲಿ ತೋರಿಸೋದಾದರೆ ನಿಮಗೆ ಇಲ್ಲೂ ಒಂದು ಗುಹೆ ಥರ ಇದೆ. ದೇವಸ್ಥಾನದ ಪಕ್ಕದಲ್ಲಿರತಕ್ಕಂಥದ್ದು ಇದು. ಇದನ್ನು ಕೂಡ ಒಂದ್ರ ಮೇಲೊಂದು ಕಲ್ಲು ಕೂತಿ ಆ ಥರ ಆಗಿದೆ. ಆ ಕಲ್ಲು ಪೊಟ್ರಲ್ಲಿ ಒಂದು ಮರ ಬೆಳ್ಕೊಂಡೋಗಿದೆ ಮೇಲೆ. ಇದು ಬಂದು ದೇವಸ್ಥಾನ. ಈ ದೇವ್ರು ಬಂದು ಲಕ್ಷ್ಮೀ ದೇವಿ ಆಗಿರುತ್ತೆ. ಇದು ಗುರುರಾಯರ ಮನೆ ದೇವರು ಅಂತ ಇಲ್ಲಿ ಹೇಳ್ತಾರೆ. ನಾವು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿತ್ತೆ ಬಿಚ್ಚಾಲೆ ಗ್ರಾಮ. ಈ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಬಂದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ದೇವಸ್ಥಾನ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಕೆಳಗಡೆ ಬರೋದಾದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ದಾರಿ ಅಂತ ಹಾಕಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಇದೇ ತುಂಗಾ ನದಿಯ ತೀರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನವನ್ನು ಅಪ್ಪಣ್ಣಾಚಾರ್ಯರು ನಿರ್ಮಾಣ ಮಾಡಿರ್ತಾರೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇದೇನೇ ಈ ಏಕಶಿಲಾ ಬೃಂದಾವನ. ಅಲ್ಲಿ ಕಾಣಿಸ್ತಿದೆಯಲ್ಲ ಲೆಫ್ಟಲ್ಲಿ, ಅದು ಜನಗಳು ನೋಡ್ಬೋದು ನೀವು ಎಷ್ಟು ರಶ್ ಇದ್ದಾರೆ ಅಂತ. ಅಲ್ಲಿ ಹೇಗೆ ಬರ್ತಾರೆ ಅದು ಮುಗಿಸ್ಕೊಂಡು ಇಲ್ಲೂ ಕೂಡ ಅದೇ ಥರ ಜನರು ಬರ್ತಾರೆ. ಇಲ್ಲೂ ಅದೇ ಸಮಸ್ಯೆ ಆಯಿತು ನನಗೆ, ವಿಡಿಯೋ ಮಾಡಬೇಡಿ. ಸೊ ಅದೇ ಥರನೇ ಹೇಳ್ತಿದ್ರು ಎಲ್ಲರೂ. ಸೊ ನಾನು ಆದ್ರೂ ಮಾಡಿದೆ ವೀಡಿಯೋನ ಝೂಮಲ್ಲಿ. ನಿಮ್ಗೆ ನೋಡ್ಬೋದು ಸೈಡಿಂದ ಇದು ಬೃಂದಾವನ ಹೀಗಿದೆ. ಮತ್ತು ಸುತ್ತ ನೋಡೋದಾದರೆ ತುಂಬಾ ಅಚ್ಚುಕಟ್ಟಾದ ವಾತಾವರಣ ಇದೆ. ಹಾಗೆ ನೀವು ಈ ಏಕಶಿಲಾ ಬೃಂದಾವನದ ಮುಂಭಾಗದಲ್ಲಿ ನೋಡ್ತೀನಿ ಅನ್ನೋದಾದರೆ ತುಂಬಾ ಚೆನ್ನಾಗಿತ್ತು. ಆದರೆ ಮುಂಬದಿಯಿಂದ ವೀಡಿಯೋ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸೊ ನಾನು ಹಿಂದೆ ನಿಂತ್ಕೊಂಡು ಕ್ಯಾಮ್ರಾದಿಂದ ಝೂಮ್ ಮಾಡಿದ್ದೀನಿ. ಅದಕ್ಕೆ ತುಂಬಾ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ನೋಡ್ಬೋದು, ಓಕೆ ಅನ್ನಿಸ್ತಾ ಇದೆ ನನಗೆ. ಅಲ್ಲೇ ಬೋರ್ಡ್ ಹಾಕಿದ್ರು ನೋ ಫೋಟೋಸ್ ಅಂತ, ಆದರೆ ವೀಡಿಯೋಸ್ ಅಂತ ಹಾಕಿರಲಿಲ್ಲ. ಅದಕ್ಕೆ ನಾನು ತೆಗೆದಿದ್ದೀನಿ ಅಂತ ಹೇಳ್ತೀನಿ. ಹಾಗೆಯೇ ಈ ಬೃಂದಾವನ ನೋಡಿಕೊಂಡು ಪಕ್ಕದಲ್ಲಿ ಇದೆಲ್ಲನೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದು ಇಲ್ಲೊಂದು ಶಿವಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಅಲ್ಲೋದ್ರೆ ಅಲ್ಲೂ ಕೂಡ ಒಂದು ಶಿವಲಿಂಗ ಸ್ಥಾಪನೆಯಾಗಿದೆ. ಇದಕ್ಕೆ ಸತತವಾಗಿ ನೀರು ಬೀಳಲಿ ಅಂತ ಅಲ್ಲಿ ಒಂದು ಇದಾಕಿದ್ದಾರೆ ಅಭಿಷೇಕಕ್ಕೆ ಅಂತ. ಮತ್ತು ಇಲ್ಲೂ ಕೂಡ ತುಂಬಾ ಸಗಣಿಯಿಂದ ಎಲ್ಲ ತಾರಿಸಿ ರಂಗೋಲಿ ಎಲ್ಲ ಬರೆದು ದೇವಸ್ಥಾನನ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ದೇವ್ರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಸೇಫ್ಟಿಯಾಗಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು ಶ್ರೀ ಗುರುರಾಯರ ಜಪದ ಕಟ್ಟೆ ಅಂತ ಬರೆದಿದ್ದಾರೆ. ಸೊ ಈ ಹರಳಿ ಮರದ ಕೆಳಗಡೆ ಈ ಕಟ್ಟೆಯಲ್ಲಿ ಕೂತು ತುಂಬ ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಜಪನ ಮಾಡಿದರು ಅಂತ ಒಂದು ಇದುವರೆಗೂ ಕೂಡ ನಂಬಲಾಗಿದೆ. ನಂತರ ನೋಡೋದಾದರೆ ಇಲ್ಲಿ ಒಂದು ರುಬ್ಬೋ ಕಲ್ಲಿದೆ. ಇದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಬೇಳೆ ಚಟ್ನಿ ಅಂದರೆ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಈ ಕಲ್ಲಲ್ಲಿ ರುಬ್ಬಿ ಕೊಡ್ತಿದ್ರು ಅಂತ ಒಂದು ಇದೆ. ನಂತರ ನೀವು ನೋಡ್ತೀನಿ ಅನ್ನೋದಾದರೆ ತುಂಬಾ ಹಾವಿನ ಚಿತ್ರಾಕಾರ ಹೊಂದಿರುವಂಥ ಕಲ್ಲುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಸುತ್ತ ರೌಂಡಲ್ಲೂ ಕೂಡ ಹಾವಿನ ಆಕೃತಿಯ ಕಲ್ಲು ಇಟ್ಟಿದ್ದಾರೆ. ಏನಕ್ಕೆ ಇಟ್ಟಿದ್ದಾರೆ ಅಂತ ನನಗಿನ್ನೂ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಅದು ಕೆಳಗಿಂದ ಮೇಲ್ವರೆಗೂ ತುಂಬ ಚೆನ್ನಾಗಿ ಒಂದು ಕಲಾಕೃತಿನ ಮೂಡಿಸಿದ್ದಾರೆ. ನೆಕ್ಸ್ಟು ಬಿಚ್ಚಾಲಮ್ಮ ದೇವಸ್ಥಾನ. ಇಲ್ಲಿ ವಿಶೇಷವಾದಂಥ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದ ಸಹಾಯದಿಂದ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಹೇಗೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಮೇಲ್ಗಡೆ ಒಂದು ಮೂರ್ತಿನ ಇಟ್ಟಿದ್ದಾರೆ, ಅದೇ
ಅಲ್ಲಮ್ಮ, ಸೊ ಒಳಗಡೆ ಕೂಡ ವಿಡಿಯೋ ಮಾಡಬೇಡಿ ಅಂದರು. ಇಲ್ಲಿ ಪಕ್ಕದಲ್ಲಿ ಹಾಗೆ ಬಂದರೆ ಇಲ್ಲಿ ತುಂಬ ಹಾವಿನ ನಾಗರಕಲ್ಲುನ ಮೂಡಿಸಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದೇ ಶ್ರೀ ಅಪ್ಪಣ್ಣಾಚಾರ್ಯರ ಮನೆಗೆ. ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ತುಂಬ ದಿನ ಇಲ್ಲಿ ವಿಶ್ರಾಂತಿನ ಪಡೀತಿದ್ರು, ಇಲ್ಲಿದ್ದರು ಅನ್ನೋದನ್ನ ತುಂಬಾ ಕಥೆಗಳಲ್ಲಿ ಕೇಳಿದ್ದೀವಿ. ಸೊ ಬನ್ನಿ ಇದನ್ನು ತೋರಿಸ್ತೀನಿ, ಒಳಗಡೆ ಹೇಗಿದೆ ಅಂತ ನೋಡೋಣ. ಅವರ ಸ್ಟೋರಿನ ಗುರುತಿಸುವಂಥ ಫೋಟೋ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇದೇನೆ ಈ ಒಂದು ಜಾಗದಲ್ಲೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬಂದು ಇಲ್ಲಿ ವಿಶ್ರಾಂತಿನ ಪಡೆದು ಮಲ್ಕೋತಿದ್ರು ಅಂತಕ್ಕಂಥ ಒಂದು ಆ ಜಾಗವನ್ನು ಇದುವರೆಗೂ ಕೂಡ ನೀವು ಕಾಣಬಹುದಾಗಿದೆ. ಈ ಒಂದು ಜಾಗವನ್ನು ತುಂಬ ಅಚ್ಚುಕಟ್ಟಾಗಿ ತಾರಿಸಿ ಮತ್ತು ರಂಗೋಲಿ ಎಲ್ಲ ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಅವರ ಜೀವನಾನುಸಾರವಾಗಿ ನಡೆದಂಥ ಕಥೆಗಳನ್ನ ಇಲ್ಲಿ ಫೋಟೋದ ರೀತಿಯಲ್ಲಿ ರಚಿಸಿದ್ದಾರೆ. ಆ ಫೋಟೋಗಳು ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಮಂತ್ರಾಲಯಕ್ಕೆ ಬಂದರೆ ಈ ಒಂದು ಜಾಗನ ನೋಡ್ಕೊಂಡೋಗಿ ತುಂಬಾ ಚೆನ್ನಾಗಿದೆ.